ಮಹಿಳೆಯರಿಗೆ 33% ಮೀಸಲಾತಿಯನ್ನು ನೀಡಬೇಕು ಅನ್ನೋ ವಿಚಾರವಾಗಿ ಏನು ಬಿಲ್ಲನ್ನು ಮಂಡನೆ ಮಾಡಲಾಗಿತ್ತು, ಈ ವಿಚಾರದಲ್ಲಿ ನಿನ್ನೆ ಸಂಸತ್ನಲ್ಲಿ ಎನ್ಡಿಎಗೆ ಹಿನ್ನಡೆಯಾಗಿರುವಂಥದ್ದು. ಸಂವಿಧಾನ ತಿದ್ದುಪಡಿ ಮಸೂದೆಗೆ ಲೋಕಸಭೆಯಲ್ಲಿ ಸೋಲಾಗಿರುವಂಥದ್ದು. 2029ರ ಚುನಾವಣೆಯಿಂದ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡಬೇಕು ಅನ್ನುವ ಉದ್ದೇಶದಿಂದ ಆ ಉದ್ದೇಶವನ್ನು ಇಟ್ಕೊಂಡು ಮಂಡಿಸಲಾಗಿದ್ದಂತಹ ಬಿಲ್ ಇದು. ಆದರೆ ಅಂಗೀಕಾರ ಪಡೆಯೋದಕ್ಕೆ ಬಿಜೆಪಿ ಶತಪ್ರಯತ್ನವನ್ನು ಮಾಡಿದರೂ ಕೂಡ ಕೇಂದ್ರ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ವಿಫಲ ಆಗಿದೆ ಇದರಲ್ಲಿ. ಹಾಗೆ ಭಾರಿ ಮುಖಭಂಗವನ್ನು ಕೂಡ ಅನುಭವಿಸಿರುವಂಥದ್ದು. ನಿರೀಕ್ಷಿತ ಮತಗಳು ಸಿಗದೇ ಇರುವ ಕಾರಣಕ್ಕಾಗಿ ಆ ಮಸೂದೆಯ ಪರವಾಗಿ ಇದರಲ್ಲಿ ಹಿನ್ನಡೆಯನ್ನು ಅನುಭವಿಸಬೇಕಾಯಿತು ಕೇಂದ್ರ ಸರ್ಕಾರ. ಹೀಗಾಗಿ ಇದರ ಜೊತೆಗೆ ಇನ್ನೂ 2 ಬಿಲ್ಗಳನ್ನು ಮಂಡಿಸಬೇಕಾಗಿತ್ತು. ಅದನ್ನು ಕೂಡ ಮಂಡಿಸದೆ ತಡೆ ಹಿಡಿದಿದೆ ಕೇಂದ್ರ ಸರ್ಕಾರ. ಯಾಕೆ ಅಂತ ಕೇಳಿದ್ರೆ ಇದಕ್ಕೂ ಮತ್ತು ಆ 2 ಬಿಲ್ಗಳಿಗೂ ಕೂಡ ಲಿಂಕ್ ಇದೆ, ಇವೆಲ್ಲ ಇಂಟರ್ ರಿಲೇಟೆಡ್ ಅನ್ನುವ ಕಾರಣವನ್ನು ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು. ಸಂಸತ್ನಲ್ಲಿ ಮೊದಲಿಗೆ 33% ಮೀಸಲಾತಿಯನ್ನು ಮಹಿಳೆಯರಿಗೆ ನೀಡುವಂತಹ ಬಿಲ್ಲನ್ನು ಮಂಡಿಸಲಾಗತ್ತೆ. ಈ ಸಂದರ್ಭದಲ್ಲಿ ಅಲ್ಲಿ ವೋಟಿಂಗ್ ನಡೆದಾಗ ಅದರಲ್ಲಿ ಹಿನ್ನಡೆ ಉಂಟಾಗಿ ಕೇಂದ್ರ ಸರ್ಕಾರ 54 ಓಟುಗಳಿಂದ ಇಲ್ಲಿ ಮಸೂದೆ ಮಂಡನೆಯ ವಿಚಾರದಲ್ಲಿ ಸೋಲನ್ನು ಅನುಭವಿಸಿದೆ. ಮಸೂದೆಯನ್ನು ಮಂಡಿಸಿ ಸೋಲನ್ನು ಅನುಭವಿಸಿರುವಂಥದ್ದು ಕೇಂದ್ರ ಸರ್ಕಾರ. ಸುಮಾರು 23 ಗಂಟೆಗೂ ಹೆಚ್ಚು ಕಾಲ ಈ ಮಸೂದೆಯ ಬಗ್ಗೆ ಲೋಕಸಭೆಯಲ್ಲಿ 2 ದಿನಗಳ ಕಾಲ ಚರ್ಚೆ ನಡೆದಿರುವಂಥದ್ದು. ಇದರಲ್ಲಿ ಸುಮಾರು 23 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆದಿದೆ. ಇದು ಗಮನಾರ್ಹ ವಿಷಯ. 23 ಗಂಟೆಗಳ ಹೆಚ್ಚಿಗೂ ಕೂಡ ಅಲ್ಲಿ ಚರ್ಚೆ ನಡೆದರೂ ಇದರಲ್ಲಿ ಸೋಲನುಭವಿಸುವಂತಹ ಪರಿಸ್ಥಿತಿ ಎದುರಾಗಿದ್ದು, ಮಸೂದೆ ಚರ್ಚೆಯಲ್ಲಿ ಒಟ್ಟಾರೆಯಾಗಿ 123 ಸದಸ್ಯರು ಭಾಗಿಯಾಗಿರ್ತಾರೆ. ಇದರಲ್ಲಿ 56 ಮಹಿಳಾ ಸದಸ್ಯರು ಕೂಡ ಸೇರಿದಂತೆ ಈ 123 ಸದಸ್ಯರು ಚರ್ಚೆಯಲ್ಲಿ ಭಾಗಿಯಾಗಿದ್ದು. ಇನ್ನು ಮತ್ತೊಂದು ವಿಚಾರ ಅಂದರೆ ಮೋದಿಯವರ ಆಡಳಿತದಲ್ಲಿ, ಅಂದರೆ 2014ರಲ್ಲಿ ಮೋದಿಯವರ ಆಡಳಿತದಲ್ಲಿ ಏನು ಶುರುವಾಗುತ್ತೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಂಸತ್ನಲ್ಲಿ ಇದೇ ಮೊದಲ ಬಾರಿಗೆ ಮಸೂದೆಯ ವಿಚಾರದಲ್ಲಿ ಎನ್ಡಿಎ ಸರ್ಕಾರಕ್ಕೆ ಸೋಲಾಗಿರುವಂಥದ್ದು. ಮಸೂದೆ ಜಾರಿಗೆ ಬಾರದೆ ಹೋಗಿರುವಂಥದ್ದು ಮೊದಲ ಬಾರಿಗೆ ಈ ಥರ ನಡೆದಿರುವಂಥದ್ದು. ಕ್ಷೇತ್ರ ಮರುವಿಂಗಡಣೆಯೂ ಇದರಲ್ಲಿ ಸೇರಿಸಿದ್ದ ಕಾರಣಕ್ಕಾಗಿ ಇದರಲ್ಲಿ ಸೋಲಾಯಿತು ಕೇಂದ್ರ ಸರ್ಕಾರಕ್ಕೆ ಅನ್ನೋ ಚರ್ಚೆ ನಡೀತಾ ಇದೆ. ವಿಪಕ್ಷಗಳು ಅದೇ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು. ಬಹುಮತಕ್ಕೆ ಬೇಕಿದ್ದ 2/3 ಮತಗಳು ಸಿಗದೇ ಇರುವ ಕಾರಣಕ್ಕಾಗಿ ಮಸೂದೆಯ ವಿಚಾರದಲ್ಲಿ ಸೋಲಾಗಿದೆ. ಮಸೂದೆ ಅಂಗೀಕಾರಕ್ಕೆ ಎನ್ಡಿಎಗೆ ಒಟ್ಟಾರೆಯಾಗಿ 352 ಮತಗಳು ಬೇಕಾಗಿತ್ತು. ಆದರೆ ಮಸೂದೆ ಪರ 298 ಮತ್ತು ಅದರ ವಿರುದ್ಧ 230 ಮತಗಳು ಬೀಳತ್ತೆ. ಹೀಗಾಗಿ 54 ಮತಗಳು ಕಡಿಮೆ ಬಿದ್ದಿದ್ದರಿಂದಾಗಿ ಮಸೂದೆಗೆ ಸಂಸತ್ನಲ್ಲಿ ಸೋಲಾಗಿರುವಂಥದ್ದು. ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದಲ್ಲಿ ಮಸೂದೆ ವಿಚಾರದಲ್ಲಿ ಕಂಡಂತಹ ಮೊಟ್ಟ ಮೊದಲ ಸೋಲು ಇದು. ದಶಕದ ಆಡಳಿತಾವಧಿಯಲ್ಲಿ ಕಂಡಂತಹ ಮೊಟ್ಟ ಮೊದಲ ಸೋಲು ಮಸೂದೆ ವಿಚಾರದಲ್ಲಿ ಇದು ಎನ್ಡಿಎ ಸರ್ಕಾರಕ್ಕೆ. ಮಸೂದೆ ಪರ 298 ಮತಗಳು ಬಿದ್ದಿದ್ರೆ ಮಸೂದೆಯ ವಿರುದ್ಧ 230 ಮತಗಳು ಬೀಳುತ್ತೆ. ಹೀಗಾಗಿ ಮಸೂದೆಗೆ ಬೇಕಾಗಿದ್ದಂತಹ 3/2 ಮತಗಳಲ್ಲಿ 54 ಮತಗಳು ಕಡಿಮೆ ಬಿದ್ದಿದ್ದರಿಂದಾಗಿ ಕೇಂದ್ರ ಸರ್ಕಾರ ಇಲ್ಲಿ ನಾರಿ ಶಕ್ತಿ ಬಿಲ್ಲನ್ನು ಮಂಡಿಸಿದರೂ ಕೂಡ ಅಲ್ಲಿ ಹಿನ್ನಡೆಯನ್ನು ಅನುಭವಿಸಬೇಕಾಯಿತು, ಸೋಲನ್ನು ಅನುಭವಿಸಬೇಕಾಯಿತು ಸಂಸತ್ನಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.